ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೋಲಾರದಲ್ಲಿ ಏನ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಯ ಉದ್ದೇಶ ಕೆಲವು ದಿನಗಳ ಹಿಂದೆ ಕರವೇ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿ ಕನ್ನಡಿಗರ ಮೇಲೆ ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನ ಏನು ಏರಿಕೆ ಮಾಡ್ತಾ ಇದ್ರು, ಆ ಭಾಷೆಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಕನ್ನಡದ ಮಕ್ಕಳು ಅನುತ್ತೀರ್ಣ ಆಗ್ತಾ ಇದ್ರು. ಹಾಗಾಗಿ ರಾಜ್ಯ ಸರ್ಕಾರ ಹಿಂದಿ ಭಾಷೆಯ ಅಂಕಗಳನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ, ಅದು ಗ್ರೇಡಿಂಗ್ ವ್ಯವಸ್ಥೆ ಮಾಡಿ 625 ಅಂಕಗಳಿರ್ತಕ್ಕಂಥದ್ದನ್ನ 525 ಅಂಕಕ್ಕೆ ರಾಜ್ಯ ಸರ್ಕಾರ ಕ್ರಮ ತಗೊಂಡಿತ್ತು. ಅದು ಎಲ್ಲವನ್ನ ಕನ್ನಡಿಗರು ಬಹಳ ಸ್ವಾಗತ ಮಾಡಿದ್ರು. ಸುಮಾರು ವರ್ಷಗಳ ಹೋರಾಟದ ಬಳಿಕ ಇದೊಂದು ಯಶಸ್ಸಾಯಿತು ಅಂತೇಳಿ. ಆದ್ರೆ ರಾಜ್ಯಪಾಲರು ಯಾರೋ ಬೆಂಗಳೂರಿನ ಸಂರಕ್ಷಣಾ ಸಂಘ ಅಂತೇಳಿ ಆ ಸಂಘದವ್ರು ಒಂದು ಮನವಿ ಪತ್ರ ಕೊಟ್ರು ಅಂತೇಳಿ ರಾಜ್ಯಪಾಲರು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಮರುಪರಿಶೀಲನೆ ಮಾಡ್ಬೇಕಂತೇಳಿ ಏನೋ ಪತ್ರವನ್ನು ಬರೆದಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಪಾಲರ ಕೆಲಸ ರಾಜ್ಯಪಾಲರು ಮಾಡಬೇಕು. ರಾಜ್ಯ ಸರ್ಕಾರವನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಕನ್ನಡಿಗರ ಭಾವನೆಗಳಿಗೆ ತಕ್ಕಂತೆ ಕನ್ನಡಿಗರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಧರ್ಮ ಈ ರಾಜ್ಯ ಸರ್ಕಾರದ್ದು. ನಮ್ಮ ತೆರಿಗೆಯಲ್ಲಿ ಜೀವನ ಮಾಡಿಕೊಂಡು ನಮ್ಮ ತೆರಿಗೆಯನ್ನ ಇವರು ರಾಜಾರೋಷವಾಗಿ ಜೀವನ ಮಾಡ್ಕೊಳ್ತಕ್ಕಂಥ ರಾಜ್ಯಪಾಲರು ಇಲ್ಲಿರ್ತಕ್ಕಂಥ ಭಾಷೆಗೆ ಗೌರವ ಕೊಡ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಗೌರವ ಕೊಡ್ತಕ್ಕಂಥದ್ದು, ಕನ್ನಡಿಗರ ಭಾವನೆಗಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗ್ಬೇಕೆ ಹೊರತು ಕೇವಲ ಉತ್ತರ ಭಾರತದವ್ರನ್ನ ಮನವೊಲಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕಳಿಸಬಾರ್ದಾಗಿತ್ತು. ಕೆಲವರು ಇವತ್ತು ಬಿಜೆಪಿ ನಾಯಕರಿಗೆ ಕೆಲವರು ಹೇಳ್ತಾರೆ ಹಿಂದಿ ಒಂದು ದೇಶ ಒಂದು ಭಾಷೆ ಅಂತೇಳಿ. ಇವತ್ತು ಭಾರತ ಬಹುಸಂಖ್ಯಾತ ಭಾಷೆಗಳಿಂದ ಕೂಡಿರ್ತಕ್ಕಂಥ ಭಾರತ. ಯಾಕೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಅಲ್ಲಿ ಹೋಗಿ ಹಿಂದಿ ತೆಗೆದ್ರಲ್ಲ, ಅವರು ದ್ವಿಭಾಷಾ ಸೂತ್ರ ಮಾಡಿದ್ರಲ್ಲ, ಅಲ್ಲಿ ಮಾತಾಡಕ್ಕೆ ಹೇಳಿ ಬಿಜೆಪಿ ನಾಯಕರಿಗೆ ಹೋಗಿ. ಇಲ್ಲ ತಮಿಳ್ನಾಡಲ್ಲಿ ಪಕ್ಕದ ರಾಜ್ಯದಲ್ಲಿ ತಮಿಳ್ನಾಡಲ್ಲಿ ಹೋಗಿ ಹೇಳಿ. ಇಲ್ಲ ಉತ್ತರ ಭಾರತದಲ್ಲಿ ಪ್ರತಿ ದಿವಸ 5,000 ಜನ ಇವತ್ತು ವಲಸೆ ಉದ್ಯೋಗನ ಬದುಕನ್ನ ಕಟ್ಕೊಳ್ಳಿಕ್ಕೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವರಿಂದ ಕನ್ನಡ ಕಲ್ತು ಬರ್ಬೇಕಾಯ್ತು. ನನ್ನ ಭಾಷೆ ಇತಿಹಾಸ ಇರ್ತಕ್ಕಂಥ ಭಾಷೆ, ನನ್ನ ಭಾಷೆನ ಉತ್ತರ ಭಾರತದಲ್ಲಿ ಕಲಿಸ್ಲಿಕ್ಕೆ ಹೇಳಿ. ಅಲ್ಲಿ ಮಾತ್ರ ದ್ವಿಭಾಷಾ ಸೂತ್ರ, ಕನ್ನಡಿಗರಿಗೆ ಮಾತ್ರ ತ್ರಿಭಾಷಾ ಸೂತ್ರ. ಇದು ಯಾವ ನ್ಯಾಯ? ಇವತ್ತು ಅವತ್ತು ಕಾಂಗ್ರೆಸ್ ಸರ್ಕಾರನೇ ಮಾಡಿತ್ತು 1968ರಲ್ಲಿ ತ್ರಿಭಾಷಾ ಸೂತ್ರ. ಆದ್ರೆ ಇವತ್ತು ಕಾಂಗ್ರೆಸ್ನವರು ತೆಗೆದಿದ್ದಾರೆ. ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ಕೆಲಸ. ಯಾರೇ ಕನ್ನಡದ ವಿಚಾರ ಬಂದಾಗ, ಕನ್ನಡ ಕೆಲಸ ಮಾಡ್ಲಿಕ್ಕೆ ಬಂದಾಗ ನಾವು ಅಭಿನಂದಿಸ್ತೀವಿ. ಆದ್ರೆ ಹಿಂದಿಯ ಹೆಸರಲ್ಲಿ ಈ ಗುಲಾಮ್ಗಿರಿ ಇದೆಯಲ್ಲ, ಅದನ್ನ ಯಾವತ್ತೂ ನಾವು ಸಹಿಸ್ಕೊಳ್ಳೋದಿಲ್ಲ. ಮೊನ್ನೆ ಮೈಸೂರು, ಹುಬ್ಬಳ್ಳಿ, ಬೆಂಗಳೂರಿನಲ್ಲಿ ರೈಲ್ವೆ ಇಲಾಖೆನಲ್ಲಿ ಮುಂಬರ್ತಿ ಪರೀಕ್ಷೆಗಾಗಿ ನಡೆದಂತ ಪರೀಕ್ಷೆಯಲ್ಲಿ ಕನ್ನಡ ತೆಗೆದ್ರು. ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಿಜೆಪಿ ಅವ್ರ ಕೆಲವ್ರಿಗೆ ಆ ನಾಯಕತ್ವವನ್ನು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವ್ರ ಕೈಲಿ. ಅಲ್ಲಿ ಹೋರಾಟ ಮಾಡಿ ಕನ್ನಡವನ್ನ ಕೊಡಿಸಿದ್ದು ಇದೇ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಇದೇ TN ನಾರಾಯಣಗೌಡ ನಾಯಕತ್ವದ ಸಂಘಟನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂದಿಯನ್ನ ಬಲವಂತವಾಗಿ ಏರಿಕೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ, ಏರಿಕೆನೂ ಮಾಡಬಾರ್ದು, ಆಯ್ಕೆ ಇರ್ಬೇಕು. ಅವತ್ತೇ ಪಂಪ ಹೇಳಿದ್ರು ಕನ್ನಡ ದೇಶದವಳು ಅಂತೇಳಿ, ಅವತ್ತೇ ದೇಶ ಅಂತ ಘೋಷಣೆ ಮಾಡಿದ್ರು ಪಂಪ ಅವರು. ಕುವೆಂಪು ಅವರು ವಿರೋಧ ಮಾಡಿದ್ರು ಭಾಷೆವನ್ನ. ಆದ್ರೆ ಕುವೆಂಪು ಅವರು ನೀವು ದೇಶ ದ್ರೋಹಿಗಳು ಅಂತ ಕರೀತಾರೆ ಬಿಜೆಪಿ ಅವರು. ಕೆಲವರು ನಕಲಿ ದೇಶಭಕ್ತಿಗಳು ಕೆಲವರು ಉಟ್ಕೊಂಡಿದ್ದಾರೆ ಇಲ್ಲಿ. ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನ ಏರ್ಲಿಕ್ಕೆ ನಾವು ಬಿಡೋದಿಲ್ಲ. ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರವನ್ನ ಜಾರಿಗೊಳಿಸಬೇಕು. ನಾವು ಹಿಂದಿಯನ್ನ ಕಲೀಲಿ, ನಾವು ಬೇಡ ಅಂತ ಹೇಳಿಲ್ಲ, ಯಾವ ಭಾಷೆ ವಿರೋಧಿಗಂತಲ್ಲ. ಆದ್ರೆ ಒತ್ತಾಯ ಪೂರ್ವಕವಾಗಿ ನಾವು ವಿರೋಧ ಮಾಡ್ತೀವಿ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣೆಯನ್ನು ಹೋರಾಟ ಮಾಡಿದ್ವಿ. ರಾಜ್ಯಪಾಲನ ವಾಪಸ್ ತಗೊಳ್ಬೇಕಂತೇಳಿ ನಮ್ಮ ಒತ್ತಾಯವನ್ನ ಇವತ್ತು ವ್ಯಕ್ತಪಡಿಸ್ತೀವಿ.